ನಮಸ್ತೆ ವೀಕ್ಷಕರೇ, ಎಲ್ರಿಗೂ MS ಆಚಾರ್ ಆಲ್ವಿನ್ ಒಂದು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಆ ದೇವರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನನ್ನ ಇವತ್ತಿನ ವಿಡಿಯೋ ಪರಿಸರ ದಿನಾಚರಣೆ, ವಿಶ್ವ ಪರಿಸರ ದಿನಾಚರಣೆಯ ವಿಡಿಯೋ ಆಗಿರುತ್ತೆ. ನೋಡಿ, ವಾತಾವರಣ ಎಷ್ಟೆಲ್ಲ ತಂಪಾಗಿದೆ. ಬೆಳಗ್ಗೆ ಮಳೆ ಮೋಡ ತುಂಬ ತಂಪೆನಿಸಿದೆ. ಮನಸ್ಸಿಗೆ ಏನೋ ಒಂದು ಖುಷಿ ಅಲ್ವಾ. ಹಾಗೆ ಜುಗುರು ಮಳೆ ಬರ್ತಿದೆ. ಮಳೆ ಬರೋದು ಗೊತ್ತಾಗಲ್ಲ ಅಂತ ನಿಮಗೆ ತೋರಿಸ್ತಾ ಇದೆ, ಫೀಲ್ ತೋರಿಸ್ತಿದೆ ಅಷ್ಟೇ. ಹಾಗೆ ಬೆಳಗ್ಗೆ ವಾಕಿಂಗ್ ಮಾಡ್ತಾ ನಾನು ಇವತ್ತಿನ ಫುಲ್ ವೀಡಿಯೋ ಅಂದರೆ ನಾನು ಏನೇನೆಲ್ಲ ಮಾಡಿದೆ ಪರಿಸರ ದಿನಾಚರಣೆ ಅನ್ನೋದು ವ್ಲಾಗ್ ಆಗಿರುತ್ತೆ. ಇದು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿ ಒಂದು ನಾಯಿ ಮರಿ ಇದೆ, ಅದ್ರ ಜೊತೆ ನಾನು ದಿನ ಆಟ ಆಡ್ತೀನಿ. ಅದೇನೋ ಖುಷಿ, ನಾನು ಹೋಗೋ ಹತ್ರ ಎಲ್ಲ ಬರುತ್ತೆ, ತುಂಬ ಚೆಂದಾಗಿ ಓಡೋಗೋದು ಬರೋದು ಎಲ್ಲ ಮಾಡುತ್ತೆ. ಏನೋ ಖುಷಿ ವಾಕ್ ಮಾಡಬೇಕಾದ್ರೆ. ಈ ಥರ ಎಲ್ಲ ಒಂದು ವಾಕ್ ಮುಗಿಸ್ಕೊಂಡು ನಾವು ನಮ್ಮ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋದ್ವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ನೋಡಿ, ನಾನು ಇವತ್ತೊಂದು ತಿಂಡಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಪಾಲಕ್ ಪಲಾವ್ದು. ಈ ಪಲಾವ್ಗೆ ಫಸ್ಟು ಪಾಲಕ್ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಹೆಚ್ಚಿಟ್ಕೊಂಡಿನೆಲ್ಲ ತರಕಾರಿನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಲೆ ಬಾಡಿಸಿ, ಅಕ್ಕಿಗೆ ತಕ್ಕಷ್ಟು ಎಣ್ಣೆ ಹಾಕಿಬಿಟ್ಟು ಬಾಡಿಸಿ ಚೆನ್ನಾಗಿ ಎಲ್ಲ ಬೆಂದ ಮೇಲೆ ಅದನ್ನು ಹಸಿಯಾಗಿ ರುಬ್ಬಿರ್ತೀವಲ್ಲ ಅದನ್ನು ಮಿಶ್ರಣ ಹಾಕಿದ ನಂತರ ಅಕ್ಕಿನೂ ಸ್ವಲ್ಪ ಹೊತ್ತು ಮಿಶ್ರಣಕ್ಕೆ ಕಲಸಿ, ತದ ನಂತರ ಆ ರುಬ್ಬಿದ ಮಿಶ್ರಣದ ಜೊತೆಗೆ ನೀರು ಹಾಕೊಳ್ಳಿ. 1 ಕಪ್ ಅಕ್ಕಿಗೆ 2 ಲೋಟ ನೀರು ಅನ್ನೋ ಹಾಗೆ ಚೆನ್ನಾಗಾಗುತ್ತೆ. ನಾನು ಇದಕ್ಕೆ ಜಾಸ್ತಿ ಕಲರ್ ಅರಿಶಿನ ಪುಡಿ ಎಲ್ಲ ಹಾಕಿರಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ರೆಸಿಪಿ ಪಲಾವ್ ತುಂಬ ಚೆನ್ನಾಗಿ ಬಂತು. ಹಾಗೆ ಗಿಡದಲ್ಲೆಲ್ಲ ತುಂಬ ಹುಲ್ಲೆಲ್ಲ ಬೆಳೆದಿತ್ತು, ಅದಕ್ಕೆ ಹುಲ್ಲೆಲ್ಲ ತೆಗೆದುಬಿಟ್ಟು ಅಮ್ಮನ ಮನೆ ಹತ್ರ ಕ್ಲೀನ್ ಮಾಡಿ ನಂತರ ನೋಡಿ ಗಿಡಕ್ಕೆ ಹೆಚ್ಚಿದ ತರಕಾರಿ ವೇಸ್ಟ್ ಇರುತ್ತಲ್ಲ, ಆ ವೇಸ್ಟ್ನ ನಾನು ಜಾಸ್ತಿ ಚೆಲ್ಲಲ್ಲ, ಗಿಡಗಳಿಗೆ ಹಾಕಿರ್ತೀನಿ. ಬುಡಕ್ಕೆ ಸ್ವಲ್ಪ ಮಣ್ಣೆಲ್ಲ ಹಗದ್ಬಿಟ್ಟು ಗೊಬ್ಬರ ಚೆನ್ನಾಗಾಗುತ್ತೆ ಅಂತ ಹೇಳಿ. ನೀವು ಸಹ ಈ ರೀತಿ ವೇಸ್ಟ್ ಮಾಡಬೇಡಿ, ಗಿಡಗಳಿಗೆ ಗೊಬ್ಬರ ಸಹಜವಾಗಿ ಸಿಗುತ್ತೆ. ನೀವು ಇಟ್ಟಕ್ಕೆ ಯೂಸ್ ಮಾಡಿ, ಚೆನ್ನಾಗಿ ಗಿಡಗಳು ಬೆಳೀತವೆ. ಅಮ್ಮನ ಮನೆ ಹತ್ರ ಗಿಡ ತುಂಬ ಇದೆ ಅಲ್ವಾ, ಮಾವಿನ ಮರದಾಗ ಅದ್ರ ಕಸ ಮಳೆ ಬಂದುಬಿಟ್ರೆ ತುಂಬ ಬೀಳುತ್ತೆ. ಹಾಗಾಗಿ ನಾವು ವಾರಗಳ ದಿನ ಈಗ ಮಳೆ ಬಂದಿದ್ದೀನೆಲ್ಲ ಅಮ್ಮನ ಮನೆ ಹತ್ರ ಹೋಗಿ ಸ್ವಲ್ಪ ಕ್ಲೀನಿಂಗ್ ಮಾಡಿ ಬರ್ತೀವಿ. ಇಲ್ಲ ಅಂದರೆ ಅಲ್ಲೆಲ್ಲ ತುಂಬ ಗಲೀಜಾಗಿಬಿಡುತ್ತೆ, ಕಸ ಎಲ್ಲ ನಿಂತುತ್ತೆ ಅಂತ ಹೇಳಿ. ಹಾಗೆ ಪರಿಸರ ದಿನಾಚರಣೆ ಅಂತ ಅಲ್ಲ, ಅವತ್ತಿನ ದಿನ ಸ್ವಲ್ಪ ನಾನು ಯಾವಾಗಲೂ ಅಷ್ಟೇ ಗಿಡಗಳ ಸ್ವಲ್ಪ ಕಾಳಜಿ ಜಾಸ್ತಿ. ಇವತ್ತಿನ ದಿನ ಶೇರ್ ಮಾಡಬೇಕು ಅನ್ನಿಸ್ತು. ಈ ರೀತಿ ಎಲ್ಲ ನಾನು ಗಿಡಗಳನ್ನ ಇದನ್ನು ಮಾಡ್ತೀನಿ, ಜಾಗರಿಕೆ ಮಾಡ್ತೀನಿ, ಮಕ್ಕಳ ಥರ ಆರೈಕೆ ಮಾಡ್ತೀನಿ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮಳೆ ಬರಬೇಕಾದ್ರೆ ಸ್ವಲ್ಪ ಮಣ್ಣು ಸಡ್ಲ ಮಾಡಿಬಿಟ್ಟು ಬಿಟ್ಟರೆ ಮಣ್ಣಿಗೂ ಹದ ಇರುತ್ತೆ. ಹಾಗೆ ಗಟ್ಟಿಯಾಗಿದ್ದರೆ ನೀರು ಮೇಲ್ಮೇಲೆ ಇರುತ್ತಲ್ವ. ಹಾಗೆ ನಾನು ಸ್ವಲ್ಪ 15 ದಿನ, 1 ತಿಂಗಳಿಗೆ, ಈ ಥರ 2 ತಿಂಗಳಿಗೆಲ್ಲ ಮಣ್ಣನ್ನು ಸ್ವಲ್ಪ ಹದ ಮಾಡ್ತಾ ಇರ್ತೀನಿ. ಸ್ವಲ್ಪ ಒಂದು ಕುರ್ಚಿಗೆ ತೊಗೊಂಡ್ಬಿಟ್ಟು ಹರಡ್ತಾ ಇರ್ತೀನಿ. ನೀವು ಈ ರೀತಿ ಮಾಡಿ, ಮಣ್ಣನ್ನು ಹಾಗೆ ಗಟ್ಟಿಯಾಗಿ ಬಿಡಬೇಡಿ, ಓಕೆನಾ. ಹಾಗೆ ಇಷ್ಟೆಲ್ಲ ಮುಗಿಸ್ಕೊಂಡು ನಮ್ಮ ಮಾಮನ ಮನೆಗೆ ನಾನು ಹುಷಾರಿಲ್ಲ ಅಂತ ಹೇಳಿದ್ದೆ, ಸೋದರ ಮಾವನ ಮನೆಗೆ ಪಲಾವ್ ಮಾಡಿದ್ದೆ ಅಂತೇಳಿ ಅದನ್ನು ತೊಗೊಂಡೋಗೋಣ, ಅಲ್ಲಿ ತೊಗೊಂಡೋಗಿ ಮಾತಾಡ್ಸ್ಕೊಂಡು ಬರೋಣ, ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋಣ ಅಂತ ಹೇಳಿ ಎಲ್ಲ ತೊಗೊಂಡು ಹೊರಟ್ವಿ. ಇದೆಲ್ಲ ಆದ ನಂತರ ನೋಡಿ, ಇದೆಲ್ಲ ಗಾರ್ಡನ್ ತೋರಿಸ್ತಾ ಇದ್ದೀನಲ್ಲ, ಇದು ಅಮ್ಮನ ಮನೆ ಗಾರ್ಡನ್ನು, ಓಕೆನಾ. ಹಾಗೆ ಮಾಮನ ಮನೆಗೆ ಹೋಗ್ತೀವಿ, ಅಲ್ಲೆಲ್ಲ ತುಂಬ ತಮಾಷೆ ಮಾಡ್ತಾರೆ ಪಲಾವ್ಗೋಸ್ಕರ. ವ್ಯೂಸ್ ಇದು ಯೂಟ್ಯೂಬ್ಗೆ ವ್ಯೂಸ್ ಆಗ್ತಾರೆ ಅಂತ ಹೇಳಿ ಈ ರೀತಿ ಎಲ್ಲ ತಮಾಷೆ ಮಾಡ್ತಿರ್ತಾರೆ. ನೋಡಿ ಆ ತಮಾಷೆ ಏನಂತ ತೋರಿಸ್ತೀನಿ, ನೀವು ಸಹ ನಾವು ಇದರಲ್ಲಿ ಏನೇ ಮಾಡಿದ್ರು ತಮಾಷೆಗಾಗಿ ಅಷ್ಟೇ. ಎಂಥದ್ದು ಇಕ್ಕದ ಅಂದ್ರೆ ಒಂದು ನೋಡಿ, ನನ್ನ ಪಲಾವ್ ಚೆನ್ನಾಗಿದೆ ಅಂತ ಹೇಳಿ ನನ್ನ ತಮ್ಮ ಈ ಪಲಾವ್ ನಮ್ಮ ಅಕ್ಕ ಎಷ್ಟು ಖುಷಿನ ತಿಂದವ್ರು ಗೊತ್ತಾ. ಯಾರು ತಿಂದು ನೋಡಿದ್ರಾ? ನೋಡಿ 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 ಅಕ್ಕಗೆ ತಿನ್ನಕ್ ಆಗ್ತಿಲ್ಲ, ನಾವು ತಿನ್ನಕ್ ಪಾಪ ಪಲಾವ್ ಟೇಸ್ಟ್ ಚೆನ್ನಾಗಿಲ್ಲ ಅಂತಲ್ಲ. ಕೊಡ ಇದೆ ನೋಡಕ್ಕೆ ಎಷ್ಟು ತಿನ್ಲಿಕ್ಕೆ ಆಸೆ ಪಟ್ಟು ಜಗಳ ಆಡಿ ಇಸ್ಕೊಂತ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಗೊತ್ತಾ ನಿಮಗೆ, ಹೆಚ್ಚಿಗೆ ಒಂದು 10 ವರ್ಷ ಆಯಿತು ಸಾಕಾಗಿತ್ತು ಪಲಾವ್. ಹೌದಲ್ಲ, ಹೆಂಗ್ ಬೇಕು ಅಂತ ಪಲಾವ್ ಬರೀ ಕ್ಯಾರಡೆ ತಿನ್ಬೇಕು ಅನ್ಸೈತಿ. पाप आदमी अच्छा से नहीं खाता, समझ रहे भाई। हिंदी वाला के कर्नाटक के पूरा जन का डेट ऑफ बर्थ
ಅನ್ನಂ ವರ ಬ್ರಹ್ಮಂ. ಅನ್ನಪೂರ್ಣಂ. ಯಾವ್ದು? ನೀನ್ ಪಲ್ಲವಿ ಕಾಲೇ ಆಗ್ಬಿಡ್ತು. ಹೇಳ ಸರ್, ನೀವು ಕೂಡ ಸರ್. ಹೇಳು ಹೇಳು ಅನ್ನಪ್ಪರ ಬ್ರಹ್ಮ ಅನ್ನಪೂರ್ಣಂ. ಯಾನ್ ಪೂರ್ಣನು ಸಂದೇಗ್ರ ಅನ್ನಪೂರ್ಣನ ಜ್ಞಾನೋದಯ ಸಿದ್ಧಾರ್ಥ ಭಿಕ್ಷಾ ನಿರುಷ ಪಾಪ. ಎಲ್ಲ ನಾಳೆ ವಂಶಕ್ಕ ನನ್ನ ಪಲಾವಿಂದ ಎಷ್ಟೊಂದು ಜ್ಞಾನೋದಯ ಆಗಿದೆಯಪ್ಪ. ಚೆ 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 ಇನ್ನೊಂದಲ್ಲ, ಅವ್ನು ಪಲ್ಲಾವ್ ತಿಂದಿದ್ದೆಲ್ಲ ಮುಚ್ಚೋಗಿದ್ದಾಗಲೇ ಹಾ ಭಕ್ತ ನೋಡ್ಬೇಕಾರ ಇದೆಲ್ಲ ಕಾಮಿಡಿನ ಮಿಕ್ಸ್ ಮಾಡಿ ಇಟ್ಕಿಬಿಟ್ರೆ ನೋಡಿ ನೋಡಿ ಎಷ್ಟು ಇಷ್ಟಪಟ್ಟು ಪೂರ್ತಿ ನಾನು ಮಾಡಿದ್ದು ಅಂತ ಹೇಳಿ ಅಷ್ಟು. ಈ ಒಂದು ಡ್ರೈ ಫ್ರೂಟ್ ತೊಗೊಂಡು ಬಂದಿದ್ದ ಪಾಪ ಯಾರೋ ಮೋಸ ಮಾಡಿಬಿಟ್ಟಿದ್ದಾರೆ ನಮ್ಮ ತಮ್ಮಂಗೆ. ತುಂಬ ರೇಟ್ ಇದೆ ಆದರೂ ಮುಗ್ ಬರೋದನ್ನು ಕೊಟ್ಟು ಕಳಿಸಿದ್ದಾರೆ. ಹಾಗಾಗಿ ಬೈತಾ ಇದ್ವಿ, ಎಷ್ಟು ಮೋಸ ಮಾಡ್ತಾರೆ ಜನ ಮಾರಬೇಕಾದ್ರೆ. ಆ ರೀತಿ ಎಲ್ಲ ಮಾಡಬಾರ್ದಲ್ವಾ, ಮೋಸ ಮಾಡಬಾರ್ದು. ಹಾಗಾಗಿ ಅದನ್ನು ರಿಟರ್ನ್ ಕಳಿಸ್ತಾ ಇದ್ದೆ. ರಿಟರ್ನ್ ಮಾಡಿ ಬಾ, ಅದನ್ನು ಬಿಸಾಕ್ ಬಾ ಅಂತ ಸಿಟ್ಟಿಂದ. ಅದಕ್ಕೆ ಅವನು ಎಲ್ಲರೂ ಆಸ್ಪತ್ರೆ ಸೇರಿದ್ದಾರೆ ಅಂತ ಹೇಳಿ ಬರ್ತೀನಿ ಅಂತ ಹೇಳಿ ಹೊರಟ ಅವನು. ಹಾಗೆ ಇಲ್ಲೆಲ್ಲ ಇಷ್ಟು ಮುಗಿಸ್ಕೊಂಡು ಅಲ್ಲಿ ನನ್ನ ಹಿಟ್ಟಾಕ್ಸೋದಿತ್ತು. ಹೊರಗಡೆ ಎಲ್ಲ ತುಂಬ ರೇಟ್ ಅಲ್ವಾ ಪ್ಯಾಕೆಟ್ ತೊಗೊಳ್ಳಿಕ್ಕೆ. ಹಾಗಾಗಿ ಹಾಕಿಸಿ ತದನಂತರ ಟ್ಯೂಷನ್ ಕ್ಲಾಸಲ್ಲಿ ಸಹ ಸ್ವಲ್ಪ ಆಚರಣೆ ಮಾಡಿದ್ವಿ. ನಮ್ಮ ಪರಿಸರ ದಿನಾಚರಣೆ ಬಗ್ಗೆ ಹೇಗೆ ಅದನ್ನ ಬಗ್ಗೆ ಎಲ್ಲ ಮಾತಾಡಿದ್ವಿ. ಮಕ್ಕಳಿಗೆ ತಿಳುವಳಿಕೆ ಮೂಡಿಸ್ಕೊಟ್ವಿ. ಒಂದೆರಡು ಸಸಿಗಳನ್ನೂ ಸಹ ನಡೆಸಿದೆ, ಬಟ್ ಅದ್ರ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ ನನಗೆ. ಹಾಗೆ ಇದು ನಮ್ಮ ಮನೆಯದು ಗಾರ್ಡನ್. ಇದು ನೋಡಿ, ಇಷ್ಟೆಲ್ಲ ಗಿಡಗಳನ್ನ ಬೆಳೆಸಿದ್ದೀವಿ ನಾವು. ಚೆನ್ನಾಗಿಲ್ಲ. ಇದು ನೋಡಿ, ಇದು ವಿಳೆದಿಲ್ಲ ಗಿಡಗಳನ್ನ ನೆಲಕ್ಕೆ ಹಚ್ಚಬೇಕು. ನೀವು ಬಾಟ್ಲಲ್ಲಿ ಹಚ್ಚಿದ್ರೆ ಅಂದರೆ ಪಾಟಲ್ಲಿ ಹಚ್ಚಿದ್ರೆ ಬೆಳೆಯಲ್ಲ, ನೆಲಕ್ಕೆ ಹಚ್ಚಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಲ್ಲ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ನಾವು ಅತಿ ಹೆಚ್ಚಾಗಿ ಗಿಡ ಮರಗಳನ್ನು ಬೆಳೆಸಬೇಕು, ಏಕೆಂದರೆ ನಮಗೆ ಗಿಡಗಳಿಂದ ತುಂಬ ಉಪಯೋಗ ಇದೆ. ಗಿಡಗಳಿಂದ ನಾವು ಹಣ್ಣು ಹಂಪಲು ಪಡೆಯಬಹುದು. ಮರಗಳನ್ನು ಅತಿ ಹೆಚ್ಚಾಗಿ ಬೆಳೆಸಬೇಕು, ಏಕೆಂದರೆ ನಮಗೆ ಗಿಡ ಮರಗಳಿಂದ ಶುದ್ಧ ಗಾಳಿ ದೊರೆಯುತ್ತದೆ. ಗಿಡ ಮರಗಳನ್ನು ಅತಿ ಹೆಚ್ಚಾಗಿ ಬೆಳೆಸಬೇಕು, ಏಕೆಂದರೆ ನಮಗೆ ಅದರಿಂದ ಶುದ್ಧ ಗಾಳಿ ದೊರೆಯುತ್ತದೆ. ನಾವು ಕಾರ್ಬನ್ ಡೈಆಕ್ಸೈಡ್ ಬಿಟ್ಟರೆ ಅದು ಆಕ್ಸಿಜನ್ ನಮಗೆ ಕೊಡುತ್ತದೆ. ಅದು ಅಲ್ಲದೆ ಅತಿ ಹೆಚ್ಚಾಗಿ ಮಳೆ ಬಂದಾಗ ಮಣ್ಣಿನ ಸವಕಳಿಯನ್ನು ಕಡಿಮೆ ಮಾಡುತ್ತದೆ ಅದರ ಬೇರುಗಳಿಂದ. ಹೆಚ್ಚಾಗಿ ಗಿಡ ಮರಗಳನ್ನು ಕಡಿಯಬೇಡಿ. ಕಡಿಯಲೇಬೇಕು ಎಂದರೆ ವಯಸ್ಸಾದ ಮರಗಳನ್ನು ಕಡಿದ ದಿನವೇ ಒಂದು ಸಸಿಯನ್ನ ನೆಡಿ. ಇಲ್ಲ ಅಂದರೆ ನಾವು ಮುಂದಿನ ಪೀಳಿಗೆಯಲ್ಲಿ ಆಕ್ಸಿಜನ್ ಹಾಕೊಂಡು ಹೋಗಬೇಕಾಗುತ್ತದೆ, ಎಲ್ಲಿಗೆ ಹೋಗಬೇಕು ಅಂದ್ರೂ. ಯಾಕೆ ಅಂದರೆ ನಾವು ಎಲ್ಲರೂ ಗಿಡ ಮರಗಳನ್ನು ಬೆಳೆಸಿ ನಾವು ಹೇಳಿದ್ದನ್ನ ಫಾಲೋ ಮಾಡಿ. ಇಲ್ಲಿ ಮಿರ್ಚಿ ಚೆನ್ನಾಗಿ ಮಾಡ್ತಾರೆ. ನಾವು ಇದನ್ನು ಮನೆಗೆ ತೊಗೊಂಡೋಗಿ ತಿನ್ನೋದು ಮುಖಾಂತರ ನಮ್ಮ ವಿಡಿಯೋ ಕಂಪ್ಲೀಟ್ ಮಾಡಿದ್ವಿ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್.